ಎಷ್ಟೊಂದು ಜನಕ್ಕೆ ಎಷ್ಟೊಂದು ತಪ್ಪು ಪರಿಕಲ್ಪನೆಗಳಿದೆ ಸ್ಟ್ರೋಕ್ ಬಗ್ಗೆ. ಬಟ್ ನಿಮಗೆ ಇದ್ರ ಬಗ್ಗೆ ಕರೆಕ್ಟು ಮಾಹಿತಿ ಇದ್ದರೆ ಒಬ್ಬ ಮನುಷ್ಯನ ಬ್ರೈನ್ ಡ್ಯಾಮೇಜ್ ಆಗಲನ್ನು ತಡೆಗಟ್ಬೋದು. ಈ ಮಾಹಿತಿ ತಿಳ್ಕೊಳ್ಳೋಕ್ಕೆ ವಿಡಿಯೋನ ಕೊನೆ ತನಕ ನೋಡಿ. ನಮಸ್ಕಾರ, ನಾನು ಡಾಕ್ಟರ್ ಮಚ್ಚಂದ್ರ ರೆಡ್ಡಿ, MD ಫಿಸಿಷಿಯನ್. ಸ್ಟ್ರೋಕ್ ಅಂದರೆ ಏನಪ್ಪ ಅಂತ ಫಸ್ಟ್ ನಮ್ಮ ಮೆದುಳಿಗೆ ಯಾವುದೋ ಒಂದು ಪಾರ್ಟಲ್ಲಿ ರಕ್ತ ಸಂಚಲನ ತಡೆ ಆದರೆ ಅದರಿಂದ ನಮಗೆ ಸ್ಟ್ರೋಕ್ ಲಕ್ಷಣ ಇರುತ್ತೆ. ತಡೆ ಆಗೋಕ್ಕೆ ಎಷ್ಟೊಂದು ಕಾರಣಗಳು. ಒಂದೇನಂತಂದರೆ ರಕ್ತನಾಳಗಳು ಸಪ್ಲೈ ಮಾಡ್ತಾ ಇರ್ತಲ್ಲ ಅದು ಬ್ಲಾಕ್ ಆಗಿರ್ಬೋದು, ಅಥವಾ ಅದು ಸಪ್ಲೈ ಆಗಿರೋ ಜಾಗದಲ್ಲಿ ಏನಂತಂದರೆ ರಕ್ತನಾಳ ಒಡೆದೋಗಿ ಏನಾದ್ರು ರಕ್ತಸ್ರಾವ ಆಗಿರ್ಬೋದು. ಅದರಿಂದ ಊತ ಬಂದ್ಬಿಟ್ಟು ನಮ್ಮದು ಪಾರ್ಟ್ ಆಫ್ ದ ಬ್ರೈನಿಗೆ ಏನು ರಕ್ತ ಸಂಚಲನ ಆಗುತ್ತಲ್ಲ ಅದರ ಪ್ರಾಬ್ಲಮ್ ಆಗ್ತಿರ್ಬೋದು. ಸೊ ಈ ಕಾರಣದಿಂದ ನಮಗೆ ಸ್ಟ್ರೋಕ್ ಬರೋ ಚಾನ್ಸಸ್ ಇರುತ್ತೆ. ಸ್ಟ್ರೋಕ್ದು ಎಷ್ಟೊಂದು ಟೈಪ್ಸ್ ಇರುತ್ತೆ. ಜಾಸ್ತಿ ಕಾಮನ್ ಆಗಿರೋದು ಇಸ್ಕಿಮಿಕ್ ಸ್ಟ್ರೋಕ್ ಅಂತ, ಅದರಲ್ಲಿ ಮತ್ತು ಥ್ರೋಂಬೋಟಿಕ್ ಮತ್ತು ಎಂಬೋಲಿಕ್ ಅಂತ ವಿಧಗಳಿರುತ್ತೆ. ಮತ್ತು ಹೆಮೊರಾಜಿಕ್ ಸ್ಟ್ರೋಕ್ ಅಂತ, ಮತ್ತು ಇನ್ನೊಂದು ಅದರ್ ಟೈಪ್ಸ್ ಅಂತ ಹೇಳ್ತೀವಿ. ಈ ಸ್ಟ್ರೋಕ್ ಪೇಷಂಟನ್ನು ಹೆಂಗೆ ಕಂಡುಹಿಡಿಬೇಕಪ್ಪ, ಸ್ಟ್ರೋಕ್ ಲಕ್ಷಣಗಳು ಏನೇನಿರುತ್ತೆ, ನಾವು ಯಾವ ಥರ ಅದನ್ನು ಬೇಗ ಕಂಡುಹಿಡಿಬೋದು ಅಂತಂದರೆ, ಇದನ್ನು ಕಂಡುಹಿಡಿಯೋಕ್ಕೆ ಒಂದು ಸಿಂಪಲಾಗಿ ನಿಮೋನಿಕ್ ನಾವು ನೆನಪಿಟ್ಕೊಂಡ್ರೆ ಆ ಸ್ಟ್ರೋಕ್ ಲಕ್ಷಣಗಳನ್ನು ಅಂತಂದರೆ ಬಿ ಫಾಸ್ಟ್ ಅಂತ ನಿಮೋನಿಕ್. ಸೊ ಅದರಲ್ಲಿ ಮೊದಲನೇದಾಗಿ ಬಿ ಅಂತಂತಂದರೆ ಬ್ಯಾಲೆನ್ಸ್ ಅಂತಂದರೆ ನಡೆಯೋತ್ತಿಗೆ ಏನಾದರೂ ಒಂದು ಸೈಡ್ ಬಿದ್ದಂಗೆ ಏನಾರು ಆಗ್ತಾಯಿದೆ ಅಥವಾ ನಡೆಯೋಕ್ಕೆ ಪ್ರಾಬ್ಲಮ್ ಆಗ್ತಾಯಿದೆ ಅಂತಂದರೆ. ಮತ್ತು ಇನ್ನೊಂದು ಅಂತಂದರೆ ಇ ಅಂತಂದರೆ ಐ ಸೈಟಲ್ಲಿ ಏನೋ ಪ್ರಾಬ್ಲಮ್ ಆದರೆ, ಅಂದರೆ ನೋಡೋಕ್ಕೆ ಏನಾದರೂ ಬ್ಲರ್ರಾಗಿ ಕಾಣಿಸ್ತಾ ಇದ್ದರೆ ಅಥವಾ ನೋಡುವಾಗ ಎರಡೆರಡನ್ನ ಕಾಣಿಸ್ತಾ ಇದ್ದರೆ, ಈ ಥರ ಐ ಪ್ರಾಬ್ಲಮ್ಸ್ ಆದರೆ ಅದು ಎರಡನೇ ಲಕ್ಷಣ. ಆದಮೇಲೆ ಎಫ್ ಅಂತಂತಂದರೆ ಫೇಶಿಯಲ್ ಚೇಂಜಸ್. ಫೇಸನ್ನು ಒಂದು ಸೈಡ್ ಹಿಂಗೆ ವಂಕ್ ಆದಂಗೆ ಆಗಿರ್ಬೋದು, ಅಥವಾ ಒಂದು ಸೈಡ್ ಮುಖ ಹಿಂಗೆ ಕಣ್ಣು ಚೇಂಜಸ್ ಆಗಿರ್ಬೋದು, ಫೇಶಿಯಲ್ ಡ್ರೂಪಿಂಗ್ ಅಂತ ಹೇಳ್ತೀವಿ. ಇದು ಒಂದು ಲಕ್ಷಣ ಆಗಿರುತ್ತೆ ಸ್ಟ್ರೋಕ್. ಎ ಅಂತಂದರೆ ಆರ್ಮ್ಸ್ ಅಂದರೆ ಕಾಲು. ಕೈದಲ್ಲಿ ಏನಾದರೂ ವೀಕ್ನೆಸ್ ಆಯಿತು ಅಥವಾ ಕಾಲಲ್ಲಿ ಏನಾದರೂ ವೀಕ್ನೆಸ್ ಆಯಿತು ಒಂದು ಸೈಡಿಗೆ ಅಂತಂದರೆ ಇದು ಒಂದು ಸ್ಟ್ರೋಕ್ ಲಕ್ಷಣ ಆಗಿರ್ಬೋದು. ಎಸ್ ಅಂತಂದರೆ ಸ್ಪೀಚಲ್ಲಿ ಅಂತಂದರೆ ನಾವು ಮಾತಾಡೋದು ಇದರಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿರೋದು ಅಂತಂದರೆ ಮಾತಾಡೋಕ್ಕೆ ಕಷ್ಟ ಆಗ್ತಿರ್ಬೋದು, ಅಥವಾ ನಾವು ಮಾತಾಡಿರೋದು ಅವ್ರಿಗೆ ಅರ್ಥ ಆಗ್ತಿರಲಾರ್ದು ಇರ್ಬೋದು, ಅಥವಾ ಮಾತಾಡ್ತಿರುವಾಗ ತೊದಲ್ತಾ ಇರ್ಬೋದು. ಸೊ ಇದು ಒಂದು ಸ್ಟ್ರೋಕ್ ಲಕ್ಷಣ ಆಗಿರುತ್ತೆ. ಮತ್ತು ಇನ್ನೊಂದು ಲಾಸ್ಟ್ ಏನಂತಂದರೆ ಟೈಮ್ ಅಂದರೆ ಇಟ್ಸ್ ಟೈಮ್ ಟು ಕಾಲ್ ಆ್ಯಂಬುಲೆನ್ಸ್ ಆರ್ ಇಟ್ಸ್ ಟೈಮ್ ಟು ಕಾಲ್ ಎಮರ್ಜೆನ್ಸಿ ಸರ್ವಿಸ್ ಅಂತಂದರೆ, ಈಗ ಒಬ್ಬರು ಪೇಷಂಟಿಗೆ ಇದೇನು ನಾವು ಲಕ್ಷಣಗಳು ನೋಡಿದ್ದೀವಲ್ಲ ಈಗ ಕಾಣಿಸ್ತಾ ಇದ್ದರೆ ಅವರಿಗೆ ಇಮಿಡಿಯೇಟಾಗಿ ಅವರಿಗೆ ಹಾಸ್ಪಿಟಲಿಗೆ ಶಿಫ್ಟ್ ಮಾಡಬೇಕು ಎಮರ್ಜೆನ್ಸಿಯಾಗಿ ಅಂತ. ಸೊ ಅದಕ್ಕೆ ಟಿ ಅಂತಂದರೆ ಟೈಮ್ ಅನ್ನೋದು ಸ್ಟ್ರೋಕಲ್ಲಿ ಈ ಲಕ್ಷಣಗಳು ಕಂಡಿರೋ ಯಾವುದರ ಪೇಷಂಟ್ ನಾವು ನೋಡಿದರೆ ಇಮಿಡಿಯೇಟಾಗಿ ಏನು ಮಾಡ್ಬೇಕಂತಂದರೆ ಆ ಪೇಷಂಟನ್ನು ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಬೇಕು. ಅಲ್ಲಿ ಹಾಸ್ಪಿಟಲಲ್ಲಿ ಏನು ಮಾಡ್ತಾರೆ ಅಂತಂದರೆ ಫಸ್ಟಿಗೆ ತಲೆ ಸ್ಕ್ಯಾನಿಂಗ್ ಮಾಡ್ತಾರೆ ಎಮರ್ಜೆನ್ಸಿಯಾಗಿ. ತಲೆ ಸ್ಕ್ಯಾನಿಂಗಲ್ಲಿ CT ಸ್ಕ್ಯಾನ್ ಅಥವಾ MRI ಮಾಡ್ತಾರೆ ಬೇಸ್ಡ್ ಆನ್ ಯಾವ್ದು ಲಕ್ಷಣಗಳು ಕಾಣಿಸ್ತಾ ಇದ್ದರೆ ಮತ್ತು ಎಷ್ಟು ಟೈಮಲ್ಲಿ ಹಾಸ್ಪಿಟಲಿಗೆ ಬಂದಿದ್ದಾರೆ ಅಂತ. ಅದನ್ನು ಮಾಡೋದ್ರಲ್ಲಿ ಏನು ನೋಡ್ತಾರೆ ಅಂತಂದರೆ ಏನು ಪೇಷಂಟಿಗೆ ಸ್ಟ್ರೋಕ್ ಥರ ಲಕ್ಷಣಗಳು ಬರ್ತಿದೆ, ಈ ಸ್ಟ್ರೋಕ್ ಅನ್ನೋದು ಯಾವ ವಿಧದ ಸ್ಟ್ರೋಕ್ ಇದೆ ಅಂತಂದರೆ ಅದರಲ್ಲಿ ರಕ್ತಸ್ರಾವ ಆಗಿದೆಯಾ ಅಥವಾ ರಕ್ತ ಹೆಪ್ಪುಗಟ್ಟಿ ಇಸ್ಕಿಮಿ ಅಂತ ಆಗಿದೆಯಾ ಫಸ್ಟ್ ನೋಡ್ಕೋತೀವಿ. ಯಾಕಪ್ಪ ಇದನ್ನು ನೋಡ್ತೀವಿ ಅಂತಂದರೆ ಅದರಿಂದ ಅವರಿಗೆ ನಾವೇನು ಟ್ರೀಟ್ಮೆಂಟ್ ಕೊಡ್ತೀವಲ್ಲ ಆ ಟ್ರೀಟ್ಮೆಂಟಲ್ಲಿ ವೇರಿಯೇಷನ್ ಆಗುತ್ತೆ. ಮತ್ತು ಟ್ರೀಟ್ಮೆಂಟ್ ಬಂದುಬಿಟ್ಟು ಯಾವ ಥರ ಸ್ಟ್ರೋಕ್ ಇದೆ ಅನ್ನೋದ್ರ ಮೇಲೆ ಅದ್ರ ಟ್ರೀಟ್ಮೆಂಟ್ ವೇರಿಯೇಷನ್ ಆಗುತ್ತೆ. ಹಾಸ್ಪಿಟಲ್ಗೆ 4.5 ಗಂಟೆ ಒಳಗಡೆ ಅದನ್ನು ನಾವು ಶಿಫ್ಟ್ ಮಾಡಿದರೆ ಅದನ್ನು ಈ ಇಸ್ಕಿಮಿಕ್ ಸ್ಟ್ರೋಕನ್ನು ಥ್ರೋಂಬೋಲೈಸಿಸ್ ಅಂತ ಒಂದು ಟ್ರೀಟ್ಮೆಂಟ್ ಮಾಡಿಬಿಟ್ಟು, ಕೆಲವೊಬ್ಬರಿಗೆ ಈಗ 10-12 ಗಂಟೆದಲ್ಲಿ ರೀಚ್ ಆದರೆ ಇನ್ನೊಂದು ಥರ ಬೇರೆ ಟ್ರೀಟ್ಮೆಂಟ್ ಏನಂದ್ರೆ ಮೆಕ್ಯಾನಿಕಲ್ ಥ್ರೋಂಬೆಕ್ಟಮಿ ಅಂತ ಮಾಡ್ತಾರೆ. ಆದಮೇಲೂ ಲೇಟಾಗಿ ಕರ್ಕೊಂಡು ಹೋದರೆ ಹಾಸ್ಪಿಟಲ್ಗೆ. ಸೊ ಇದು ಯಾವುದೂ ಮಾಡೋಕ್ಕಾಗಲ್ಲ. ಜಸ್ಟ್ ಅದು ಏನು ರಕ್ತ ಗಟ್ಟಿ ಆಗೋದಕ್ಕೆ ಕಾರಣ ಏನಿರುತ್ತಲ್ಲ ಅದನ್ನು ಕಮ್ಮಿ ಮಾಡೋಕ್ಕೆ ಅಂತ ಟ್ಯಾಬ್ಲೆಟು ಅಂತ ಇರುತ್ತೆ, ಆ ಟ್ಯಾಬ್ಲೆಟ್ ಕೊಟ್ಟು ಮತ್ತು ಬೇರೆದು ಸಪೋರ್ಟಿವ್ ಟ್ರೀಟ್ಮೆಂಟ್ ಕೊಟ್ಟು ಅವರು ಟ್ರೀಟ್ಮೆಂಟ್ ಮಾಡ್ತಾರೆ. ಮತ್ತು ಒಬ್ಬರು ಪೇಷಂಟಿಗೆ ಈಗ ಹೆಮೊರೇಜಿಕ್ ಟೈಪ್ ಆಫ್ ಸ್ಟ್ರೋಕ್ ಇತ್ತಂದರೆ ಏನು ಟ್ರೀಟ್ಮೆಂಟ್ ಮಾಡ್ತಾರಪ್ಪ ಅಂತಂದರೆ ಅದಕ್ಕೆ ಕಾರಣ ಏನಾಗುತ್ತಪ್ಪ, ಹೆಮೊರೇಜಿಗೆ ಏನಾಗಿತ್ತು ಕಾರಣ ಅಂತಂದರೆ ಅವರಿಗೆ ಆಕ್ಸಿಡೆಂಟಾಗಿ ಹೆಮೊರೇಜ್ ಆಗಿದೆಯಾ ಅಥವಾ ಬೇರೆ ಏನಾದರೂ BP ಜಾಸ್ತಿಯಾಗಿ ಹೆಮೊರೇಜ್ ಆಗಿದೆ ಅಂತ ಫಸ್ಟ್ ನೋಡ್ತಾರೆ. ಸೊ ಈಗ BP ಜಾಸ್ತಿ ಆಗಿರೋದು ಹೆಮೊರೇಜ್ ಆದರೆ ಫಸ್ಟ್ BP ಕಂಟ್ರೋಲ್ ಮಾಡಿಕೊಂಡು ಮತ್ತು ಹೆಮೊರೇಜಸ್ಸಿಂದ ಏನು ಬ್ರೈನಲ್ಲಿ ಏನು ಪ್ರೆಷರ್ ಜಾಸ್ತಿ ಆಗ್ತಿದೆಯಲ್ಲ ಅದನ್ನು ಕಮ್ಮಿ ಮಾಡೋಕ್ಕೆ ಆ್ಯಂಟಿ ಎಡಿಮಾ ಮೆಜರ್ಸ್ ಅಂತ ಕೊಡ್ತಾರೆ. ಆಮೇಲೆ ಕೆಲವೊಬ್ಬರು ಪೇಷಂಟ್ಗೆ ಜಾಸ್ತಿ ಹೆಮೊರೇಜ್ ಆಗಿ ಬ್ರೈನಲ್ಲಿಗೆ ಶಿಫ್ಟ್ ಆಗ್ತಾ ಇರ್ತಾರೆ, ಮಿಡ್ ಲೈನ್ ಶಿಫ್ಟ್ ಅಂತ ಹೇಳ್ತೀವಿ. ಅದನ್ನು ಟ್ರೀಟ್ಮೆಂಟ್ ಮಾಡೋಕ್ಕೆ ಏನು ಮಾಡ್ತಾರೆ ಅಂತಾರೆ ಎಮರ್ಜೆನ್ಸಿ ಸರ್ಜರಿನೂ ಬೇಕಾಗುತ್ತೆ. ಸೊ ಆವಾಗ ಅವರು ಏನು ಮಾಡ್ತಾರೆ ಅಂದರೆ ಡಿಕಂಪ್ರೆಸಿವ್ ಕ್ರೇನಿಯೋಟೊಮಿ ಅಂತ ಮಾಡಿ ಟ್ರೀಟ್ಮೆಂಟು, ಅದರಿಂದ ಅವ್ರಿಗೆ ತಲೆಯಲ್ಲಿರೋ ಪ್ರೆಷರನ್ನು ಕಮ್ಮಿ ಮಾಡಿ ಸೊ ಅದರಿಂದ ಆಗುವ ಕಾಂಪ್ಲಿಕೇಶನ್ಸನ್ನು ಕಮ್ಮಿ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಹರ್ನಿಯೇಷನ್ ಅದು ಇದು ಅಂತ. ಮತ್ತು ಇದಾದಮೇಲೆ ಅಂತಂದರೆ ಈಗ ಪೇಷಂಟಿಗೆ ಇಷ್ಟೆಲ್ಲ ಮಾಡಿದ್ವಿ, ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಕೊಟ್ಟಾದಮೇಲೆ ಅವ್ರಿಗೆ ಏನು ಕಾರಣಪ್ಪ ಈ ಸ್ಟ್ರೋಕ್ ಆಗೋಕ್ಕೆ ಅಂತ ತಿಳ್ಕೊಂಡು ಅದು ಕಾಸನ್ನು ಇವ್ಯಾಲ್ಯೂಯೇಟ್ ಮಾಡ್ತೀವಿ. ವರ್ಕಪ್ ಫಾರ್ ಸ್ಟ್ರೋಕ್ ಅಂತ ಮಾಡ್ತಾರೆ. ಸೊ ಅದನ್ನು ಮಾಡಿ ಕಾರಣಗಳನ್ನು ನೋಡಿಕೊಂಡು ಅದನ್ನು ಟ್ರೀಟ್ಮೆಂಟ್ ಏನು ಕಾಸಿಂದ ಆಗಿದೆ ಅಂತ ಟ್ರೀಟ್ಮೆಂಟ್ ಕೊಡ್ತಾರೆ. ಮತ್ತು ಇದು ಆದಮೇಲೆ ನೆಕ್ಸ್ಟ್ ಏನಂತಂದರೆ ರಿಹ್ಯಾಬಿಲಿಟೇಷನ್ ಅಂತ ಹೇಳ್ತೀವಿ. ಇದರಲ್ಲಿ ಏನೇನು ಬರುತ್ತಪ್ಪ ಅಂತಂದರೆ ಫಿಸಿಯೋಥೆರಪಿ ಅಂತ ಬರುತ್ತೆ. ಅಂತ ನಾವು ಪೇಷಂಟಿಗೆ ಏನು ಕೈಕಾಲು ವೀಕ್ನೆಸ್ ಆಗುತ್ತಲ್ಲ ಅದನ್ನು ಯಾವ ಥರ ಎಕ್ಸಸೈಸಸ್ ಮಾಡಬೇಕು ಅಂತ ಹೇಳ್ಕೊಡ್ತಾರೆ.
ಅದನ್ನು ಫಿಸಿಯೋಥೆರಪಿ ಅಂತ ಹೇಳ್ತೀವಿ. ಮತ್ತು ಕೆಲವೊಬ್ರಿಗೆ ಮಾತಾಡೋಕ್ಕೆ ಪ್ರಾಬ್ಲಮ್ ಆಗಿರ್ತಲ್ಲ ಅವ್ರಿಗೆ ಸ್ಪೀಚ್ ಥೆರಪಿ ಅಂತ ಕೊಡ್ತೀವಿ. ಅಂದರೆ ಕೆಲವೊಬ್ರಿಗೆ ಏನಂತಂದರೆ ಸ್ವಲ್ಪ ಅದು ಅವರಿಗೆ ಅಲ್ಲಿ ಯಾವ ಥರ ಜೀವನ ನಡೆಸಬೇಕು ಅಂತ ಒಂಥರ ಗೊತ್ತಾಗಿಲ್ಲ, ಡಿಪ್ರೆಷನ್ ಹೋಗೋ ಚಾನ್ಸ್ ಇರುತ್ತೆ. ಸೊ ಅವರಿಗೆ ಆಕ್ಯುಪೇಷನಲ್ ಥೆರಪಿ ಅಂತ ಮಾಡ್ತಾರೆ. ಸೊ ಇದು ಸ್ಟ್ರೋಕ್ ಬರಲಾರ್ದಂಗೆ ಯಾವ ಥರ ತಡೆಗಟ್ಬೋದು, ಪ್ರಿವೆನ್ಷನ್ ಟಿಪ್ಸ್ ಏನು ಅಂತ. ಒಬ್ಬರು ಪೇಷಂಟಿಗೆ ಈಗ ಅವರು ಡ್ರಿಂಕ್ಸು ಸ್ಮೋಕ್ ಏನಾರು ಮಾಡ್ತಾಯಿದ್ರೆ ಅದನ್ನು ಕಂಟ್ರೋಲ್ ಮಾಡ್ಕೋಬೇಕು. ಮತ್ತು ಕೆಲವೊಬ್ಬರಿಗೆ BP ಶುಗರ್ ಇರುತ್ತೆ, ಸೊ ಆ BP ಕಂಟ್ರೋಲಲ್ಲಿ ಇಟ್ಕೋಬೇಕು. ಮತ್ತು ಶುಗರನ್ನು ಕಂಟ್ರೋಲಲ್ಲಿ ಇಡಬೇಕು. ಕೆಲವೊಬ್ಬರಿಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿರುತ್ತೆ, ಕೊಬ್ಬಿನಾಂಶನ ಕಂಟ್ರೋಲಲ್ಲಿ ಇಡಬೇಕು. ಮತ್ತು ಕೆಲವೊಬ್ಬರಿಗೆ ಏನಂತಂದರೆ ಕೂತ್ಕೊಂಡಿದ್ದು ಕೊಬ್ಬಿನಾಂಶ ಜಾಸ್ತಿ ಆಗಿರುತ್ತೆ, ಅಂದರೆ ಒಬೆಸಿಟಿ ಇರುತ್ತೆ, ಅದನ್ನು ಕಂಟ್ರೋಲ್ ಮಾಡಬೇಕು. ಕೆಲವೊಬ್ಬರಿಗೆ ಸೆಡೆಂಟರಿ ಲೈಫ್ ಸ್ಟೈಲ್ ಇರುತ್ತೆ, ಎಕ್ಸಸೈಸನ್ನು ಮಾಡಲ್ಲ, ಸೊ ಅದನ್ನು ಎಕ್ಸಸೈಸ್ ಅದೆಲ್ಲ ಮಾಡ್ತಾ ಇರಬೇಕು. ಮತ್ತು ತೂಕನ ಕಡಿಮೆ ಮಾಡ್ಕೋಬೇಕು. ಹೆಲ್ದಿ ಡಯಟ್ ಸ್ಟೈಲನ್ನು ಮೇಂಟೈನ್ ಮಾಡಬೇಕು. ಅದು ಎಣ್ಣೆ ಪದಾರ್ಥ ಆ ಥರದ ಐಟಮ್ ಎಲ್ಲ ತಿನ್ನಬಾರ್ದು. ಸೊ ಇದನ್ನೆಲ್ಲ ಕ್ರಮಗಳನ್ನು ಕೈಗೊಳ್ಳೋದ್ರಿಂದ ನಾವು ಈ ಸ್ಟ್ರೋಕ್ ಬರಲಾರ್ದಂಗೆ ನಮ್ಮ ಚಾನ್ಸಸ್ಸನ್ನು ಕಮ್ಮಿ ಮಾಡ್ಕೋಬೋದು. ಮತ್ತು ಕೊನೆಯದಾಗಿ ಒಂದೇನಂತಂದರೆ ಟೇಕ್ ಹೋಮ್ ಮೆಸೇಜ್ ಏನು ಬಯಸ್ತೀನಿ ಅಂತಂದರೆ, ಸ್ಟ್ರೋಕ್ ಅನ್ನೋದು ಮೆಡಿಕಲ್ ಎಮರ್ಜೆನ್ಸಿ. ನಾವು ಆದಷ್ಟು ಈ ಲಕ್ಷಣಗಳು ನಾವೇನು ಡಿಸ್ಕಸ್ ಮಾಡಿದ್ವೋ ಇದರಲ್ಲಿ ಯಾವ್ದಾರ ಲಕ್ಷಣಗಳು ಇಮಿಡಿಯೇಟಾಗಿ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ಬೇಕು. ಅದನ್ನು ಬಿಟ್ಬಿಟ್ಟು ಲೋಕಲಲ್ಲಿ ನೋಡೋಣ ಅದು ಇದು ಅಂತ ಎಷ್ಟು ಟೈಮ್ ವೇಸ್ಟ್ ಮಾಡ್ತೀವಲ್ಲ ಅಷ್ಟು ನಮ್ಮ ಬ್ರೈನಿಗೆ ಡ್ಯಾಮೇಜ್ ಆಗಿಬಿಟ್ಟು ಆ ಪೇಷಂಟಿಗೆ ಪರ್ಮನೆಂಟ್ ಡಿಸಬಿಲಿಟಿ ಅಂತ ಹೇಳ್ತೀವಿ, ಅದು ಆಗುತ್ತೆ. ಸೊ ಅದನ್ನು ತಡೆಗಟ್ಟಕ್ಕೆ ಆದಷ್ಟು ಹಾಸ್ಪಿಟಲ್ ಕರ್ಕೊಂಡು ಹೋದರೆ ನಾವು ಆದಷ್ಟು ಅದನ್ನು ರಿವರ್ಸ್ ಮಾಡ್ಬೋದು. ಇದೇ ಥರ ಮುಂದಿನ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದನ್ನು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಮಸ್ಕಾರ.